ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ರಾಜ್ಯಗಳು ಜಾಗದ ವಿಚಾರವಾಗಿ ಹೊಡೆದಾಡ್ಕೊಂಡಿವೆ. ಅತ್ತ ಭಾರತ ಬಾಂಗ್ಲಾ ನಡುವೆ ಬಿಕ್ಕಟ್ಟು ಇರೋ ಟೈಮಲ್ಲೇ ಬಾಂಗ್ಲಾದೇಶ ತನ್ನ ದೇಶದ ಕರೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಡೀಸೆಲ್ ಕೊಡಿ ಅಂತ ಭಾರತದ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಇನ್ನೊಂದ್ ಕಡೆ E20 ಪೆಟ್ರೋಲ್ ಸೇಫ್ ಅಂತ ಹೇಳಿದ್ದ ಕಾರು ತಯಾರಕಾ ಕಂಪನಿಗಳು E20 ಬಗ್ಗೆ ಕಳವಳ ವ್ಯಕ್ತಪಡಿಸಿರೋ ಇಮೇಲ್ ಲೀಕ್ ಆಗಿದೆ. ಇದರ ಮಧ್ಯೆ ಡಿಫೆನ್ಸ್ ಮಿನಿಸ್ಟ್ರಿ ಹೊಸ ಮಲ್ಟಿ ರೋಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳನ್ನು ಖರೀದಿಸೋಕೆ ಮೆಗಾ ಟೆಂಡರ್ ರಿಲೀಸ್ ಮಾಡಿದೆ. ಇನ್ನು ಜುಲೈ 20ಕ್ಕೆ ಶುರುವಾಗಿದ್ದ ಸಂಸತ್ತಿನ ಮುಂಗಾರು ಅಧಿವೇಶನ ಅಧಿಕೃತವಾಗಿ ಎಂಡ್ ಆಗಿದೆ. ಈ ಎಲ್ಲಾ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಮತ್ತೆ ಸಂಘರ್ಷ ಸ್ಫೋಟಗೊಂಡಿದೆ. ಧೇಮಾಜಿ ಜಿಲ್ಲೆಯ ಗಡಿಭಾಗದಲ್ಲಿ ಉಭಯ ಗುಂಪುಗಳ ನಡುವೆ ಭಾರೀ ಕಲ್ಲು ತೂರಾಟ ನಡೆದಿದೆ. ಪರಿಸ್ಥಿತಿ ಕಂಟ್ರೋಲ್ ಮಾಡೋಕೆ ಅರುಣಾಚಲ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅಂದ್ಹಾಗೆ ಆಗಸ್ಟ್ 10ರಂದು ಈ ವಿವಾದ ಶುರುವಾಗಿದೆ. ಜಾಗದ ವಿವಾದಕ್ಕೆ ಅರುಣಾಚಲದ ಕಡೆಯಿಂದ ಫೈರಿಂಗ್ ಆಗಿತ್ತು. ಆ ಗುಂಡಿನ ದಾಳಿಯಲ್ಲಿ ಅಸ್ಸಾಂನ 12 ಜನ ಗಾಯಗೊಂಡಿದ್ರು. ಇದರಿಂದ ರೊಚ್ಚಿಗೆದ್ದ ಅಸ್ಸಾಂನ ವಿದ್ಯಾರ್ಥಿ ಸಂಘಟನೆಗಳು ಅರುಣಾಚಲದ ವಿರುದ್ಧ ಆರ್ಥಿಕ ದಿಗ್ಬಂಧನ ಹಾಕಿವೆ. ತುರ್ತು ಸೇವೆ ಹೊರತುಪಡಿಸಿ ಅರುಣಾಚಲಕ್ಕೆ ಹೋಗೋ ಎಲ್ಲಾ ವಾಹನಗಳನ್ನ ತಡೆಯಲಾಗ್ತಿದೆ. ಗುಂಡು ಹಾರಿಸಿದವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು, ದಶಕಗಳ ಹಳೆಯ ಗಡಿ ವಿವಾದಕ್ಕೆ ಶಾಶ್ವತ ಪರಿಹಾರ ಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಈ ಗಲಾಟೆ ಬೆನ್ನಲ್ಲೇ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಕೇಂದ್ರ ಸಚಿವ ಕಿರಣ್ ರಿಜಿಜು ಶಾಂತಿಗೆ ಮನವಿ ಮಾಡಿದ್ದಾರೆ. ಅಂದ್ಹಾಗೆ 1987ರಲ್ಲಿ ಅರುಣಾಚಲಕ್ಕೆ ರಾಜ್ಯದ ಸ್ಥಾನಮಾನ ಸಿಕ್ಕಾಗಿನಿಂದ ಈ ಭೂ ವಿವಾದ ಇದೆ. ಸ್ವಾತಂತ್ರ್ಯಕ್ಕೂ ಮುನ್ನ ಅರುಣಾಚಲ ಪ್ರದೇಶವನ್ನ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಟ್ರ್ಯಾಕ್ಟ್ಸ್ ಅಂತ ಕರೀತಿದ್ರು. ಸ್ವಾತಂತ್ರ್ಯ ಬಂದ ಮೇಲೆ ಇದು ಸಂಪೂರ್ಣವಾಗಿ ಅಸ್ಸಾಂ ರಾಜ್ಯದ ಆಡಳಿತದ ಅಡಿಯಲ್ಲಿತ್ತು. ನಂತರ 1972ರಲ್ಲಿ ಅರುಣಾಚಲ ಪ್ರದೇಶವನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಲಾಯಿತು. ಆಮೇಲೆ 1987ರಲ್ಲಿ ಇದಕ್ಕೆ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನ ಸಿಕ್ತು. ಅಂದಿನಿಂದ ಈ ವಿವಾದ ಇದೆ. ಆಮೇಲೆ 2022ರಲ್ಲಿ ನಾಮ್ಸಾಯಿ ಒಪ್ಪಂದ ಹಾಗೂ 2023ರಲ್ಲಿ ಹೊಸ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಒಟ್ಟು 123 ವಿವಾದಿತ ಗ್ರಾಮಗಳ ಪೈಕಿ 71 ಗ್ರಾಮಗಳ ಸಮಸ್ಯೆ ಮಾತ್ರ ಸದ್ಯಕ್ಕೆ ಬಗೆಹರಿದಿದೆ. ಇನ್ನುಳಿದ 52 ಗ್ರಾಮಗಳ ಗಡಿ ವಿವಾದ ಬಾಕಿ ಇದ್ದು ಆಗಾಗ ಈ ರೀತಿ ಗಲಾಟೆ ಆಗ್ತಿದೆ. ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಭಾರೀ ವಿದ್ಯುತ್ ಬಿಕ್ಕಟ್ಟು ಎದುರಾಗಿದೆ. ದೇಶದ ಹಲವೆಡೆ ದಿನಕ್ಕೆ 9 ರಿಂದ 10 ಗಂಟೆಗಳ ಕಾಲ ಕರೆಂಟ್ ಕಡಿತಗೊಳಿಸಲಾಗ್ತಿದೆ. ಈ ಬಾರಿ ಲೋಡ್ ಶೆಡ್ಡಿಂಗ್ನಿಂದ ಕಂಗೆಟ್ಟಿರೋ ಬಾಂಗ್ಲಾ ಸರ್ಕಾರ ಪರಿಸ್ಥಿತಿ ನಿಭಾಯಿಸೋಕೆ ಹೆಚ್ಚಿನ ಡೀಸೆಲ್ ಪೂರೈಸಿ ಅಂತ ಭಾರತದ ಮೊರೆ ಹೋಗಿದೆ. ಅಂದ್ಹಾಗೆ ಕಳೆದ ಜುಲೈ 21ರಂದು ಅಮೆರಿಕ ಮೂಲದ ಎಕ್ಸಲರೇಟ್ ಎನರ್ಜಿ ಕಂಪನಿಗೆ ಸೇರಿದ LNG ಟರ್ಮಿನಲ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. ಬಾಂಗ್ಲಾದೇಶದ ಕಾಕ್ಸ್ ಬಜಾರ್ ಬಳಿಯ ಮಹೇಶ್ ಖಾಲಿ ಕರಾವಳಿ ತೀರದ ಸಮೀಪ ಈ ಘಟನೆಯಾಗಿತ್ತು. ಇದರಿಂದ ಬಾಂಗ್ಲಾಗೆ ನ್ಯಾಚುರಲ್ ಗ್ಯಾಸ್ ಪೂರೈಕೆ ಅರ್ಧಕ್ಕರ್ಧ ಕಡಿತಗೊಂಡಿದೆ. ಗ್ಯಾಸ್ ಸಿಗದೆ ವಿದ್ಯುತ್ ಉತ್ಪಾದನೆ ನಿಂತುಹೋಗಿದೆ. ಹೀಗಾಗಿ ಡೀಸೆಲ್ ಆಧಾರಿತ ವಿದ್ಯುತ್ ಸ್ಥಾವರಗಳನ್ನು ಸ್ಟಾರ್ಟ್ ಮಾಡೋಕೆ ಹಾಗೂ ಕೃಷಿ ಕಾರ್ಖಾನೆಗಳಲ್ಲಿ ಜನರೇಟರ್ ಬಳಸೋಕೆ ಬಾಂಗ್ಲಾ ಭಾರತದಿಂದ ತುರ್ತಾಗಿ ಡೀಸೆಲ್ ಕೇಳ್ತಿದೆ. ಅತ್ತ ಕರೆಂಟ್ ಇಲ್ಲದೆ ರೊಚ್ಚಿಗೆದ್ದಿರೋ ಜನ ವಿದ್ಯುತ್ ಕಚೇರಿಗಳ ಮೇಲೆ ದಾಳಿ ಮಾಡ್ತಿದ್ದಾರೆ. ಹೀಗಾಗಿ ಕೂಡಲೇ ಎಚ್ಚೆತ್ತ ಸರ್ಕಾರ ವಿದ್ಯುತ್ ಉಳಿಸೋಕೆ ರಾತ್ರಿ 8 ಗಂಟೆಗೆ ಎಲ್ಲಾ ಶಾಪಿಂಗ್ ಮಾಲ್ ಹಾಗೂ ಅಂಗಡಿಗಳನ್ನ ಕಡ್ಡಾಯವಾಗಿ ಬಂದ್ ಮಾಡುವಂತೆ ಆದೇಶಿಸಿದೆ. ಸದ್ಯ ಶೇಖ್ ಹಸೀನಾಗೆ ಭಾರತ ಆಶ್ರಯ ನೀಡಿರೋದು ಹಾಗೆ ಹಸೀನಾ ಬಹಿರಂಗ ಭಾಷಣ ಮಾಡ್ತಿರೋದ್ರಿಂದ ಭಾರತ ಬಾಂಗ್ಲಾ ನಡುವೆ ದೊಡ್ಡ ಬಿಕ್ಕಟ್ಟು ನಿರ್ಮಾಣವಾಗಿದೆ. ಇದೇ ಟೈಮಲ್ಲಿ ಬಾಂಗ್ಲಾ ಭಾರತದ ಸಹಾಯ ಕೇಳ್ತಿರೋದು ಮಹತ್ವ ಪಡ್ಕೊಳ್ತಿದೆ. ಇನ್ನು ದೇಶದಲ್ಲಿ E20 ಬಗ್ಗೆ ಭಾರೀ ಚರ್ಚೆ ನಡೀತಿರೋ ಹೊತ್ತಲ್ಲೇ ಸ್ಫೋಟಕ ಮಾಹಿತಿ ಸಿಕ್ಕಿದೆ. E20 ಬಗ್ಗೆ ದೇಶದ ಕಾರ್ ಕಂಪನಿಗಳು ಪಬ್ಲಿಕ್ ಆಗಿ ಸಪೋರ್ಟ್ ಮಾಡಿದ್ರು. ಸೀಕ್ರೆಟ್ ಆಗಿ ಇದರಲ್ಲಿರೋ ಕ್ಲೋರೈಡ್ ಮತ್ತು ತೇವಾಂಶದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್ ಮತ್ತು ಮಹೀಂದ್ರಾ ಕಂಪನಿಯ ಅಧಿಕಾರಿಗಳು ಕಳಿಸಿರೋ ಪ್ರೈವೇಟ್ ಇಮೇಲ್ಸ್ನಿಂದ ಈ ವಿಷಯ ಲೀಕ್ ಆಗಿದೆ. ವರ್ಷದಲ್ಲಿ 21 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ 250ಕ್ಕೂ ಹೆಚ್ಚು ಫ್ಯೂಯಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಿದ್ದಾರೆ. ಇದರಲ್ಲಿ 18 ರಾಜ್ಯಗಳ ಸ್ಯಾಂಪಲ್ಸ್ನಲ್ಲಿ ಕ್ಲೋರೈಡ್ ಮಟ್ಟ ತುಂಬಾ ಜಾಸ್ತಿ ಇರೋದು ಗೊತ್ತಾಗಿದೆ. ಕ್ಲೋರೈಡ್ ಜಾಸ್ತಿ ಇದ್ರೆ ಗಾಡಿಯ ಪಾರ್ಟ್ಸ್ ತುಕ್ಕು ಹಿಡಿಯುತ್ತೆ ಮತ್ತು ತೇವಾಂಶ ಜಾಸ್ತಿ ಇದ್ರೆ ಗಾಡಿ ನಿಂತು ಹೋಗುತ್ತೆ ಅಂತ ಆಟೋಮೊಬೈಲ್ ಸಂಸ್ಥೆ SIAM ಸರ್ಕಾರಕ್ಕೆ ಲೆಟರ್ ಬರೆದು ವಾರ್ನ್ ಮಾಡಿತ್ತು. ಆದ್ರೆ ಆಮೇಲೆ ಸ್ಯಾಂಪಲ್ ಸೈಜ್ ಸಾಲಲ್ಲ, ಈ ಡೇಟಾ ಕನ್ಫರ್ಮ್ ಆಗಿಲ್ಲ, ಇದು ಇಂಟರ್ನಲ್ ಡಿಸ್ಕಷನ್ಗೆ ಮಾತ್ರ ಅಂತ ಹೇಳಿ SIAM ಲೆಟರ್ ಅನ್ನ ವಾಪಸ್ ಪಡೀತು. ಇನ್ನೊಂದ್ ಕಡೆ ಮಾರುತಿ ಸುಜುಕಿಯ ಎಕ್ಸಿಕ್ಯೂಟಿವ್ ಅನೂಪ್ ಭಟ್ ಅನ್ನೋರು ಪೆಟ್ರೋಲಿಯಂ ಮಿನಿಸ್ಟ್ರಿ ಜೊತೆ ಕ್ಲೋರೈಡ್ ಇಶ್ಯೂ ಬಗ್ಗೆ ಚರ್ಚೆ ಮಾಡಿದ್ವಿ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕ್ಲೋರೈಡ್ ತುಂಬಾ ಕಡಿಮೆ ಇರುತ್ತೆ, ಭಾರತದಲ್ಲಿ ಇದು ಜಾಸ್ತಿ ಇದೆ ಅಂತ ಇಮೇಲ್ನಲ್ಲಿ ಬರೆದಿದ್ದಾರೆ. ಹಾಗೇನೆ ಮಹೀಂದ್ರಾ ಕಂಪನಿಯ ರಾಮಪ್ರಭು ಅನ್ನೋರು ಈ ಆರ್ಗ್ಯಾನಿಕ್ ಕ್ಲೋರೈಡ್ನಿಂದ
200 ಕಿಲೋಮೀಟರ್ ಒಳಗಡೆನೆ ಇಂಜಿನ್ ಹಾಳಾಗುತ್ತೆ. ಪೆಟ್ರೋಲ್ ಹಾಕಿಸಿದ ತಕ್ಷಣ ಗಾಡಿ ರಿಪೇರಿಗೆ ಬರ್ತಿರೋದಕ್ಕೆ ನಮ್ಮ ಹತ್ರ ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಅಂತ ಇಮೇಲ್ ಮಾಡಿದ್ರು. ಆದ್ರೆ ಲೀಕ್ ಆಗಿರೋ ಇಮೇಲ್ ಅನ್ನ ಮಹೀಂದ್ರಾ ಕಂಪನಿ ಸುಳ್ಳು ಅಂತ ತಳ್ಳಿ ಹಾಕಿದ್ದು E20 ಪೆಟ್ರೋಲ್ ಇಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ. ಅಂದಹಾಗೆ E20 ಪೆಟ್ರೋಲ್ ಸಂಪೂರ್ಣ ಸೇಫ್ ಆಗಿದೆ ಅಂತ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಹೇಳಿತ್ತು. ಆಮೇಲೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಕೇವಲ 4 ಕಡೆ ಮಾತ್ರ ಪೆಟ್ರೋಲ್ನಲ್ಲಿ ದೋಷ ಕಂಡು ಬಂದಿದೆ, ಆತಂಕ ಪಡೋ ಅಗತ್ಯವಿಲ್ಲ ಅಂದಿದ್ರು. ಈಗ ಈ ಮಾಹಿತಿ ಸಿಕ್ಕಿದೆ. ಭಾರತೀಯ ವಾಯುಪಡೆಗೆ ಮತ್ತಷ್ಟು ಬಲ ಸಿಕ್ತಿದೆ. ರಕ್ಷಣಾ ಇಲಾಖೆ ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿಯ ಮೆಗಾ ಟೆಂಡರ್ ಬಿಡುಗಡೆ ಮಾಡಿದೆ. ವಾಯುಪಡೆಗಾಗಿ 60 ಮಲ್ಟಿರೋಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳನ್ನು ಖರೀದಿಸೋಕೆ ಈ ಟೆಂಡರ್ ಕರೆಯಲಾಗಿದೆ. ಸೋವಿಯತ್ ಕಾಲದ ಆಂಟೊನೋವ್ AN-32 ಕಾರ್ಗೋ ವಿಮಾನಗಳ ಜಾಗಕ್ಕೆ ಈ ಹೊಸ ವಿಮಾನಗಳನ್ನು ತರಲಾಗುತ್ತಿದೆ. ಈ ಮೆಗಾ ಟೆಂಡರ್ ಡಾಕ್ಯುಮೆಂಟ್ ಅನ್ನು ಭಾರತದ ಹಲವು ಪ್ರತಿಷ್ಠಿತ ಕಂಪನಿಗಳಿಗೆ ನೀಡಲಾಗಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಟಾಟಾ ಮತ್ತು ಮಹೀಂದ್ರಾ ಕಂಪನಿಗಳು ಈ ರೇಸ್ನಲ್ಲಿವೆ. ಈಗಾಗಲೇ ಕೆಲ ಭಾರತದ ಕಂಪನಿಗಳು ಭಾರತದ ಮಲ್ಟಿರೋಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗೆ ಬಿಡ್ ಸಲ್ಲಿಸೋಕೆ ವಿದೇಶಿ ಕಂಪನಿಗಳ ಜೊತೆ ಪಾರ್ಟ್ನರ್ ಕೂಡ ಆಗಿವೆ. ಮಹೀಂದ್ರಾ ಡಿಫೆನ್ಸ್ ಬ್ರೆಜಿಲ್ನ ಎಂಬ್ರಾಯರ್ ಜೊತೆ ಸೇರಿ C-390 ವಿಮಾನವನ್ನ ಆಫರ್ ಮಾಡ್ತಿದೆ. ಇತ್ತ ಟಾಟಾ ಸಂಸ್ಥೆ ಲಾಕ್ಹೀಡ್ ಮಾರ್ಟಿನ್ ಜೊತೆ ಸೇರಿ C-130 ವಿಮಾನವನ್ನ ತರೋಕೆ ರೆಡಿಯಾಗಿದೆ. ಇನ್ನು ಈ ಹೊಸ ಟೆಂಡರ್ ಪ್ರಕಾರ ಮೊದಲಿಗೆ 20% ವಿಮಾನಗಳು ಡೈರೆಕ್ಟ್ ಆಗಿ ಹಾರಾಟಕ್ಕೆ ಸಿದ್ಧವಾಗಿರೋ ಸ್ಥಿತಿಯಲ್ಲಿ ಬರ್ತವೆ ಅನ್ನೋ ಮಾಹಿತಿ ಇದೆ. ಉಳಿದ ವಿಮಾನಗಳನ್ನ ವಿದೇಶಿ ಕಂಪನಿಗಳ ಜೊತೆ ಸೇರಿ ಭಾರತದಲ್ಲೇ ಉತ್ಪಾದನೆ ಮಾಡಲಾಗುತ್ತೆ. ಈ ಒಪ್ಪಂದದ ಅಡಿಯಲ್ಲಿ ಭಾರತದಲ್ಲೇ ವಿಮಾನಗಳ ಫೈನಲ್ ಅಸೆಂಬ್ಲಿ ಲೈನ್ ಶುರುವಾಗಲಿದೆ. ಜೊತೆಗೆ ವಿಮಾನಗಳ ನಿರ್ವಹಣೆ ಮತ್ತು ರಿಪೇರಿಗಾಗಿ MRO ಸೆಂಟರ್ಗಳನ್ನ ಕೂಡ ದೇಶದಲ್ಲೇ ತೆರೆಯಲಾಗುತ್ತೆ. ಸಣ್ಣ ಸಾಮರ್ಥ್ಯದ C-295 ಮತ್ತು ಅತಿ ದೊಡ್ಡ ಬೋಯಿಂಗ್ C-17 ವಿಮಾನಗಳ ನಡುವಿನ ಗ್ಯಾಪ್ ಅನ್ನ ಈ ಮಲ್ಟಿರೋಲ್ ಏರ್ಕ್ರಾಫ್ಟ್ಗಳು ತುಂಬಲಿದೆ. ಇನ್ನು ಸ್ನೇಹಿತರೆ, ಸೆವೆನ್ ಸ್ಯಾಂಡ್ಸ್ ಟೂರಿಸಂನವರು ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ ಮತ್ತು ಬೋಧ್ಗಯಾ ದರ್ಶನಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜಿಸಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡ್ಕೊಳ್ಳಿ. ಇನ್ನು ಶಿರೋಮಣಿ ಅಕಾಲಿ ದಳದ ಮುಖ್ಯಸ್ಥ ಹಾಗೂ ಪಂಜಾಬ್ ಮಾಜಿ ಡಿಸಿಎಂ ಸುಖ್ಬೀರ್ ಸಿಂಗ್ ಬಾದಲ್ ಮೇಲೆ ಹಲ್ಲೆಯಾಗಿದೆ. ಮಹಾರಾಷ್ಟ್ರದ ನಾಂದೇಡ್ನ ಹಜೂರ್ ಸಾಹಿಬ್ ಗುರುದ್ವಾರದ ಬಳಿ ಈ ಘಟನೆಯಾಗಿದೆ. ಜಸ್ಪಾಲ್ ಸಿಂಗ್ ಅನ್ನೋ ನಿಹಾಂಗ್ ಸಿಖ್ ಅಂದ್ರೆ ಸಿಖ್ ಧರ್ಮದ ಸಾಂಪ್ರದಾಯಿಕ ಯೋಧರ ಗುಂಪಿನ ಸದಸ್ಯ ಮಾರಕಾಸ್ತ್ರಗಳಿಂದ ಬಾದಲ್ ಮೇಲೆ ದಾಳಿ ಮಾಡಿದ್ದಾನೆ. ಆದ್ರೆ ಅದೃಷ್ಟವಶಾತ್ ತಕ್ಷಣವೇ ಎಚ್ಚೆತ್ತ ಭದ್ರತಾ ಸಿಬ್ಬಂದಿ ಆತನನ್ನ ತಡೆಹಿಡಿದಿದ್ದಾರೆ. ಆದ್ರೆ ಈ ವೇಳೆ ದಾಳಿ ತಡೆಯುವಾಗ ಬಾದಲ್ ಬಲಗೈಗೆ ಗಾಯಗಳಾಗಿದ್ದು ಅವರನ್ನ ನಾಂದೇಡ್ನ ಯಶೋಸಾಯಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಾದಲ್ ಭದ್ರತೆಯಲ್ಲಿದ್ದ ಇನ್ಸ್ಪೆಕ್ಟರ್ ಸಂತೋಷ್ ಕೇಂದ್ರೆ ಅವರಿಗೂ ಗಾಯಗಳಾಗಿವೆ. ಸದ್ಯ ದಾಳಿಕೋರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಈತ ಯಾಕೆ ದಾಳಿ ಮಾಡಿದ ಅನ್ನೋ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಿದೆ. ಇನ್ನು ಘಟನೆ ಬಗ್ಗೆ ಮಾಹಿತಿ ಸಿಗ್ತಿದ್ದಂತೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಬಾದಲ್ ಅವರಿಗೆ ಫೋನ್ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಜೊತೆಗೆ ಘಟನೆ ಬಗ್ಗೆ ಸಮಗ್ರ ತನಿಖೆಗೆ ಆದೇಶಿಸಿದ್ದಾರೆ. ಅತ್ತ ಪಿಎಂ ಮೋದಿ ಕೂಡ ಬಾದಲ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಅಂದಹಾಗೆ Z+ ಭದ್ರತೆ ಹೊಂದಿರೋ ಬಾದಲ್ ಮೇಲೆ 2024ರ ಡಿಸೆಂಬರ್ನಲ್ಲೂ ಪಂಜಾಬ್ನ ಅಮೃತ್ಸರದ ಸ್ವರ್ಣ ಮಂದಿರದ ಬಳಿ ದಾಳಿ ಯತ್ನ ನಡೆದಿತ್ತು. 2027ರ ಪಂಜಾಬ್ ಚುನಾವಣೆ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿ ಸುಖ್ಬೀರ್ ಸಿಂಗ್ ಬಾದಲ್ ಅವರನ್ನ ಭೇಟಿಯಾಗಿದ್ರು. ಅದರ ಬೆನ್ನಲ್ಲೇ ಈ ಘಟನೆ ನಡೆದಿದೆ. ಇನ್ನು ಸಂಸತ್ತಿನ ಮುಂಗಾರು ಅಧಿವೇಶನ ಗುರುವಾರ ಅಧಿಕೃತವಾಗಿ ಮುಕ್ತಾಯಗೊಂಡಿದೆ. ಈ ಮೂಲಕ ಕಳೆದ ಜುಲೈ 20ರಿಂದ ಶುರುವಾಗಿದ್ದ ಅಧಿವೇಶನಕ್ಕೆ ತೆರೆ ಬಿದ್ದಿದೆ. ಕೊನೆಯ ದಿನ ಕೂಡ ಸಂಸತ್ನಲ್ಲಿ ಗದ್ದಲ ಆಯಿತು. ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಖಂಡಿಸಿ ವಿಪಕ್ಷಗಳು ತೀವ್ರ ಪ್ರತಿಭಟನೆ ನಡೆಸಿದ್ವು. ಹೀಗಾಗಿ ಉಭಯ ಸದನಗಳನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ವಿಶೇಷ ಅಂದ್ರೆ ಕೊನೆಯ ದಿನ ಲೋಕಸಭೆ ಕಲಾಪ ಕೇವಲ 3 ನಿಮಿಷ 10 ಸೆಕೆಂಡ್ಗಳಲ್ಲಿ ಮುಕ್ತಾಯವಾಯಿತು. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಎದುರೇ ವಿಪಕ್ಷ ಸದಸ್ಯರು ಲಾಠಿ ಚಾರ್ಜ್ ಬಗ್ಗೆ ಪ್ರಶ್ನಿಸಿ ಘೋಷಣೆ ಕೂಗಿದ್ರು. ಗದ್ದಲದ ಕಾರಣ ಸ್ಪೀಕರ್ ಓಂ ಬಿರ್ಲಾ ತಮ್ಮ ವಿದಾಯದ ಭಾಷಣವನ್ನು ಮಾಡಲಿಲ್ಲ. ಅಂದಹಾಗೆ ಸಂಸತ್ತಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸದನದಲ್ಲಿ ವಂದೇ ಮಾತರಂ ಗೀತೆಯ ಸಂಪೂರ್ಣ 6 ಚರಣಗಳನ್ನು ಹಾಡಲಾಯಿತು. ಇತ್ತ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶುದ್ಧೀಕರಣದ ವಿಚಾರ ಪ್ರಸ್ತಾಪಿಸಿ ತೀವ್ರ ಆಕ್ರೋಶ ಹೊರಹಾಕಿದ್ರು. ಇತ್ತೀಚೆಗಷ್ಟೇ ಖರ್ಗೆ ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಬೃಹತ್ ಸಮಾವೇಶ ಉದ್ದೇಶಿಸಿ ಭಾಷಣ ಮಾಡಿದ್ರು. ಅವರು ಹೋದ ಬಳಿಕ ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಆ ವೇದಿಕೆಯನ್ನ ಹೋಮ ಮಾಡಿ ಶುದ್ಧೀಕರಿಸಿದ್ದಾರೆ ಅಂತ ಆರೋಪ ಕೇಳಿಬಂತು. ಈ ಬಗ್ಗೆ ಖರ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ನಾನು ದಲಿತ ನಾಯಕ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ದೀರಾ? ನಾನು ವಿಪಕ್ಷ ನಾಯಕ, ನಾನು ದಲಿತ, ನನಗಿಲ್ಲಿ ಅಪಮಾನ ಆಗಿದೆ. ಆದ್ರೆ ಇಂಥದ್ದಕ್ಕೆಲ್ಲ ನಾನು ಹೆದರೋನಲ್ಲ ಅಂತ ಖರ್ಗೆ ಹೇಳಿದ್ದಾರೆ.
ಅಲ್ಲದೆ ಇದೇನಾ ಪ್ರಜಾಪ್ರಭುತ್ವ, ಹೀಗೇನಾ ನೀವು ಸಂವಿಧಾನ ಉಳಿಸೋದು ಅಂತ ಖರ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಉತ್ತರಿಸಿದ ಸಚಿವ ಜೆಪಿ ನಡ್ಡಾ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ರು. ಅಲ್ಲದೆ ಬಿಜೆಪಿ ಯಾವತ್ತೂ ಇಂಥ ಕೆಲಸಕ್ಕೆ ಸಪೋರ್ಟ್ ಮಾಡಲ್ಲ, ಹೀಗಾಗಿ ಇದರ ಬಗ್ಗೆ ಸಮಗ್ರ ತನಿಖೆ ಮಾಡೋದಾಗಿ ನಡ್ಡಾ ಭರವಸೆ ನೀಡಿದ್ದಾರೆ. ಇನ್ನು ಗದ್ದಲದ ನಡುವೆಯೂ ಇಡೀ ಅಧಿವೇಶನದಲ್ಲಿ ಒಟ್ಟು 12 ಮಸೂದೆಗಳನ್ನು ಪಾಸ್ ಮಾಡಲಾಗಿದೆ. ಆದರೆ ಕಲಾಪದ ಉತ್ಪಾದಕತೆ ಅಥವಾ ಪ್ರೊಡಕ್ಟಿವಿಟಿ ಮಾತ್ರ ಕುಸಿದಿದೆ. ಅಂದ್ರೆ ನಿಗದಿತ ಸಮಯದಲ್ಲಿ ಗದ್ದಲ ಮುಂದೂಡಿಕೆ ಬಿಟ್ಟು ಎಷ್ಟು ಹೊತ್ತು ನಿಜವಾದ ಕೆಲಸ ನಡೆದಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಭಾರೀ ಕುಸಿತ ಕಂಡಿದೆ. ಲೋಕಸಭೆಯಲ್ಲಿ ಕೇವಲ 19% ಹಾಗೂ ರಾಜ್ಯಸಭೆಯಲ್ಲಿ 39% ಮಾತ್ರ ಕಲಾಪ ನಡೆದಿದೆ. ಇನ್ನು ನೇಮಕಾತಿ ಪರೀಕ್ಷಾ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ನಡೆಸುತ್ತಿರೋ ಪ್ರೊಟೆಸ್ಟ್ ಸಂಬಂಧ ಮತ್ತಷ್ಟು ಬೆಳವಣಿಗೆಗಳಾಗಿವೆ. ಗುರುವಾರ ಜಾರ್ಖಂಡ್ ವಿಧಾನಸಭೆ ಮುತ್ತಿಗೆಗೆ ಯತ್ನಿಸಿದ ಸುಮಾರು 600 ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಇದರಲ್ಲಿ 100 ಜನರ ಹೆಸರು ಉಲ್ಲೇಖಿಸಿದ್ದು, ಉಳಿದ 500 ಅಪರಿಚಿತ ವಿದ್ಯಾರ್ಥಿಗಳ ವಿರುದ್ಧ ಕೇಸ್ ಹಾಕಲಾಗಿದೆ. ಜೆಪಿಎಸ್ಸಿ ಹಾಗೂ ಜೆಎಸ್ಎಸ್ಸಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮ ಖಂಡಿಸಿ ಕಳೆದ 20 ದಿನಗಳಿಂದ ವಿದ್ಯಾರ್ಥಿಗಳು ಹೋರಾಟ ಮಾಡುತ್ತಿದ್ದಾರೆ. ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಹಾಗೂ ಪರೀಕ್ಷೆಗಳನ್ನು ರದ್ದು ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧದ ಅಕ್ರಮ ಆಸ್ತಿ ಕೇಸ್ನಲ್ಲಿ ಒಂದಷ್ಟು ಬೆಳವಣಿಗೆ ಆಗಿದೆ. ರಾಹುಲ್ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಆರೋಪದ ತನಿಖೆಗೆ ಅಲಹಾಬಾದ್ ಹೈಕೋರ್ಟ್ ಆದೇಶಿಸಿತ್ತು. ಸಿಬಿಐ ಹಾಗೂ ಇಡಿಗೆ ಈ ಸೂಚನೆ ನೀಡಲಾಗಿತ್ತು. ಆದ್ರೀಗ ಈ ಆದೇಶವನ್ನೇ ಪ್ರಶ್ನಿಸಿ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಂದಹಾಗೆ ಕರ್ನಾಟಕದ ಬಿಜೆಪಿ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಅನ್ನೋರು ರಾಹುಲ್ ಗಾಂಧಿ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಮಾಡಿ ಈ ದೂರು ನೀಡಿದ್ರು. ಈ ಬಗ್ಗೆ ಪರಿಶೀಲನೆ ನಡೆಸುವಂತೆ ಕಳೆದ ಮೇ ತಿಂಗಳಲ್ಲಿ ಹೈಕೋರ್ಟ್ ಸೂಚಿಸಿತ್ತು. ಈಗ ಈ ಆದೇಶದ ವಿರುದ್ಧವೇ ರಾಹುಲ್ ಮೇಲ್ಮನವಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಮತ್ತಿಬ್ಬರು ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ಪಾಕಿಸ್ತಾನ ಹಾಗೂ ಐಎಸ್ ಉಗ್ರ ಸಂಘಟನೆ ಜೊತೆ ಲಿಂಕ್ ಹೊಂದಿದ್ದವರನ್ನ ಕಲಬುರಗಿಯಲ್ಲಿ ಹಿಡಿದಾಕಲಾಗಿದೆ. ಇವರನ್ನ ಯುಪಿ ಮೂಲದ ಮೊಹಮ್ಮದ್ ಸಮೀರ್ ಮತ್ತು ಸಲ್ಮಾನ್ ಅಂತ ಗುರುತಿಸಲಾಗಿದೆ. ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಆಧರಿಸಿ ಉತ್ತರ ಪ್ರದೇಶದ ಎಟಿಎಸ್ ಇವರನ್ನ ಹಿಡಿದಿದೆ. ಇವರಿಬ್ರು ಮಾಂಸ ರಫ್ತು ಮಾಡೋ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ಗೊತ್ತಾಗಿದೆ. ಪಾಕಿಸ್ತಾನ ಮತ್ತು ಐಎಸ್ ಉಗ್ರರ ಜೊತೆ ನಿರಂತರ ಕಾಂಟ್ಯಾಕ್ಟ್ನಲ್ಲಿದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ದಾಳಿ ವೇಳೆ ಆರೋಪಿ ಸಮೀರ್ ಉಳಿದುಕೊಂಡಿದ್ದ ರೂಮಲ್ಲಿ ಮ್ಯಾಪ್ಗಳು ಪತ್ತೆಯಾಗಿವೆ. ಸದ್ಯ ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಇತ್ತ ರಾಯಚೂರಲ್ಲಿ ಕೂಡ ಟೀ ಸ್ಟಾಲ್ ಮಾಲೀಕ ಮೊಹಮ್ಮದ್ ಸಾಹಿಲ್ ಅನ್ನೋ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇತ್ತ ಭಾರತದಲ್ಲಿ ಶಸ್ತ್ರಾಸ್ತ್ರಗಳನ್ನ ಕಲೆಕ್ಟ್ ಮಾಡಿ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡೋ ಉದ್ದೇಶದಿಂದ ವಿದೇಶದಲ್ಲಿರೋ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಬಸವರಾಜ ಹೊರಟ್ಟಿ ರಾಜೀನಾಮೆಯಿಂದ ತೆರವಾಗಿರೋ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆಯಲಿದೆ. ಈ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಲೀಂ ಅಹಮದ್ ಹಾಗೂ ಬಿಜೆಪಿ ಅಭ್ಯರ್ಥಿಯಾಗಿ ಪಿಎಚ್ ಪೂಜಾರ್ ನಾಮಪತ್ರ ಸಲ್ಲಿಸಿದ್ದಾರೆ. ವಿಶೇಷ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಸದ್ಯ 75 ಸದಸ್ಯ ಬಲದ ವಿಧಾನ ಪರಿಷತ್ನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಹೊಂದಿದೆ. ಮೇಲ್ಮನೆಯಲ್ಲಿ ಬಹುಮತಕ್ಕೆ 38 ಸ್ಥಾನಗಳ ಅಗತ್ಯವಿದ್ದು, ಕಾಂಗ್ರೆಸ್ ಬಳಿ ಅದಕ್ಕೂ ಮೀರಿ 44 ಸದಸ್ಯರ ಬಲ ಇದೆ. ಇನ್ನು ವಿಪಕ್ಷಗಳಾದ ಬಿಜೆಪಿ 24 ಹಾಗೂ ಜೆಡಿಎಸ್ 6 ಸ್ಥಾನ ಹೊಂದಿವೆ. ಮತ್ತೊಂದು ಕಡೆ ಶುಕ್ರವಾರ ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೂ ಎಲೆಕ್ಷನ್ ಇದೆ. ಹೀಗಾಗಿ ಕಾಂಗ್ರೆಸ್ನಿಂದ ಜಿಎಸ್ ಪಾಟೀಲ್ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಹಿಂದೆ ಸಭಾಧ್ಯಕ್ಷರಾಗಿದ್ದ ಯುಟಿ ಖಾದರ್ ಸಚಿವರಾದ ಬಳಿಕ ಆ ಸ್ಥಾನ ಖಾಲಿಯಾಗಿತ್ತು. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಹಂಚಿಕೆ ವಿರೋಧಿಸಿ ಗುರುವಾರ ವಾಟಾಳ್ ನಾಗರಾಜ್ ಕರೆ ನೀಡಿದ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ಸಾರಿಗೆ ಸಂಚಾರ ಎಂದಿನಂತೆ ಇತ್ತು. ಹಾಗೆ ಹೋಟೆಲ್, ಅಂಗಡಿ ಮುಂಗಟ್ಟು ಎಲ್ಲಾ ಓಪನ್ ಆಗಿದ್ವು. ಇನ್ನು ಕರ್ನಾಟಕ ಬಂದ್ ಹಿಂಪಡೆದ ಎಲ್ಲಾ ಸಂಘಟನೆಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ನಟ ದರ್ಶನ್ಗೆ ಮತ್ತೆ ಹಿನ್ನಡೆಯಾಗಿದೆ. ಹೈಕೋರ್ಟ್ನಲ್ಲಿ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಅಂದಹಾಗೆ ಈ ಕೇಸ್ನ 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗೋಕೆ ಅರ್ಜಿ ಹಾಕಿದ್ದ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ಕೊಡಿ ಅಂತ ದರ್ಶನ್ ಪರ ವಕೀಲರು ಕೇಳಿದ್ರು. ಆದ್ರೆ ಕೆಳಹಂತದ ಸೆಷನ್ಸ್ ಕೋರ್ಟ್ ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಇದನ್ನ ಪ್ರಶ್ನಿಸಿ ದರ್ಶನ್ ಪರ ವಕೀಲ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ದರ್ಶನ್ ವಾದವನ್ನ ತಿರಸ್ಕರಿಸಿದೆ. ಮಾಫಿ ಸಾಕ್ಷಿ ಪ್ರಕ್ರಿಯೆ ವೇಳೆ ಇತರೆ ಆರೋಪಿಗಳು ಮಧ್ಯಪ್ರವೇಶ ಮಾಡೋ ಹಾಗಿಲ್ಲ. ಈ ಹಂತದಲ್ಲಿ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ಇಲ್ಲ ಅಂತ ಹೇಳಿದೆ. ಇನ್ನು ಜೈಲಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಹಾಗೂ ಪೆನ್ಡ್ರೈವ್ ಪತ್ತೆಯಾಗಿದ್ದ ಪ್ರಕರಣ ಕುರಿತು ಮತ್ತಷ್ಟು ಮಾಹಿತಿ ಹೊರಬಿದ್ದಿದೆ. ಅಧಿಕಾರಿಗಳು ಆ ಮೊಬೈಲ್ ಪರಿಶೀಲಿಸಿದಾಗ ಅದರಲ್ಲಿ 90ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಇರೋದು ಗೊತ್ತಾಗಿದೆ. ಹಾಗೆ ಪ್ರಜ್ವಲ್ ಪರಿಚಿತರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡಿದ ಆಡಿಯೋ ರೆಕಾರ್ಡ್ ಸಹ ಸಿಕ್ಕಿದೆ. ಇನ್ನು ವಿಐಪಿ ಸೆಲ್ನಲ್ಲಿದ್ದ ಪ್ರಜ್ವಲ್ ಸಜಾ ಕೈದಿ ಆಗಿರೋದ್ರಿಂದ
ಕಡ್ಡಾಯವಾಗಿ ಜೈಲಿನ ಸಮವಸ್ತ್ರ ಧರಿಸಬೇಕು. ಆದ್ರೆ ಪ್ರಜ್ವಲ್ ಸಿವಿಲ್ ಡ್ರೆಸ್ನಲ್ಲಿ ಆರಾಮಾಗಿ ಮೊಬೈಲ್ನಲ್ಲಿ ಮಾತನಾಡ್ತಿರೋ ವಿಡಿಯೋ ಕೂಡ ವೈರಲ್ ಆಗಿದೆ. ಹೀಗಾಗಿ ಎಚ್ಚೆತ್ತ ಅಧಿಕಾರಿಗಳು ಪ್ರಜ್ವಲ್ರನ್ನ ಸಾಮಾನ್ಯ ಸೆಲ್ಗೆ ಶಿಫ್ಟ್ ಮಾಡಿದ್ದಾರೆ. ಸದ್ಯ 20 ಕೈದಿಗಳಿರೋ ಸೆಲ್ನಲ್ಲಿ ಪ್ರಜ್ವಲ್ ಇರಬೇಕಿದೆ. ಜೊತೆಗೆ ಪ್ರಜ್ವಲ್ಗೆ ಜೈಲಿನ ಸಮವಸ್ತ್ರ ಕಡ್ಡಾಯ ಮಾಡಿದ್ದು, ಲೈಬ್ರರಿಯಲ್ಲಿ ಕೆಲಸ ಮಾಡುವಂತೆ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಜೈಲೊಳಗೆ ಮೊಬೈಲ್ ಹೇಗ್ ಬಂತು ಅನ್ನೋದರ ತನಿಖೆಗೆ ಡಿಐಜಿ ಜಿನೇಂದ್ರ ಕನಗಾವಿ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದೆ. ಇನ್ನು ಪ್ರಜ್ವಲ್ಗೆ ಮೊದಲೇ ವಾರ್ನ್ ಮಾಡಿದ್ದೆ, ಅಷ್ಟಾದ್ರೂ ಮೊಬೈಲ್ ಸಿಕ್ಕಿದೆ ಅಂತ ರಾಜ್ಯ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ದಾರೆ. ಆದ್ರೆ ಅತ್ತ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದೇ ಪರಪ್ಪನ ಅಗ್ರಹಾರದಲ್ಲಿರೋ ನಟ ದರ್ಶನ್ ಸೆಲ್ನಲ್ಲಿಯೂ ಹುಡುಕಾಟ ನಡೆಸಿದ್ವಿ. ಆದ್ರೆ ಅಲ್ಲಿ ಮೊಬೈಲ್ ಅಥವಾ ಇನ್ನಿತರ ಸಾಧನಗಳು ಪತ್ತೆಯಾಗಿಲ್ಲ ಅಂತ ಅಲೋಕ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಇನ್ನು ತಮ್ಮ ಪುತ್ರನ ಮೊಬೈಲ್ ಪ್ರಕರಣದ ಬಗ್ಗೆ ತನಿಖೆ ಮಾಡಲಿ ಅಂತ ಶಾಸಕ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ರಾಜ್ಯದಲ್ಲಿ ಹೋಟೆಲ್ಗಳ ಮೇಲೆ ರೇಡ್ ಮಾಡ್ತಿರೋ ಆರೋಗ್ಯ ಇಲಾಖೆಗೆ ಈಗ ಸ್ವತಃ ತಮ್ಮದೇ ಕಚೇರಿಗಳಲ್ಲಿರೋ ಕರ್ಮಕಾಂಡ ಬಯಲಾಗಿದೆ. ಆರೋಗ್ಯ ಇಲಾಖೆಯ ಕೇಂದ್ರ ಕಚೇರಿ ಆರೋಗ್ಯ ಸೌಧದ ಕ್ಯಾಂಟೀನ್ನಲ್ಲೂ ಅವಧಿ ಮುಗಿದ ಫುಡ್ ಪ್ರಾಡಕ್ಟ್ಸ್ ಸಿಕ್ಕಿವೆ. ಇತ್ತೀಚೆಗಷ್ಟೇ ಬೆಂಗಳೂರಿನ 60ಕ್ಕೂ ಹೆಚ್ಚು ಸ್ಟಾರ್ ಹೋಟೆಲ್ಗಳಿಗೆ ಬಿಸಿ ಮುಟ್ಟಿಸಿದ್ದ ಫುಡ್ ಸೇಫ್ಟಿ ಅಧಿಕಾರಿಗಳು ಇದೀಗ ಸರ್ಕಾರಿ ಕ್ಯಾಂಟೀನ್ಗಳಿಗೂ ಶಾಕ್ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಎಲ್ಲಾ ಸರ್ಕಾರಿ ಖಾಸಗಿ ಹಾಸ್ಟೆಲ್ಗಳು, ಪಿಜಿಗಳು ಹಾಗೂ ಕ್ಯಾಟರಿಂಗ್ಗಳಲ್ಲೂ ಫುಡ್ ಟೆಸ್ಟ್ ಮಾಡೋಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಜನರಿಗೆ ಗುಣಮಟ್ಟದ ಆಹಾರ ಕೊಡದಿದ್ರೆ ಕಠಿಣ ಕ್ರಮ ಗ್ಯಾರಂಟಿ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ವಾಹನ ಸವಾರರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಿಗ್ ಶಾಕ್ ಕೊಟ್ಟಿದೆ. ಇನ್ನು ಮುಂದೆ ರಸ್ತೆ ಬದಿಗಳಲ್ಲಿ ಪುಕ್ಸಟ್ಟೆ ಗಾಡಿ ನಿಲ್ಲಿಸುವಂತಿಲ್ಲ. ಹೊಸ ಪಾರ್ಕಿಂಗ್ ನೀತಿಯನ್ನ ಜಾರಿಗೆ ತರುವುದಕ್ಕೆ ಸರ್ಕಾರ ಕರಡು ಅಧಿಸೂಚನೆ ಹೊರಡಿಸಿದೆ. ಇದರನ್ವಯ ನಗರದ ರಸ್ತೆಗಳನ್ನ ಎ, ಬಿ ಮತ್ತು ಸಿ ಅಂತ 3 ಭಾಗವಾಗಿ ವಿಂಗಡಿಸಿ ಗಂಟೆ ಲೆಕ್ಕದಲ್ಲಿ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡೋಕೆ ನಿರ್ಧರಿಸಲಾಗಿದೆ. ಅದು ಎಷ್ಟು ಗಂಟೆಗೆ ಎಷ್ಟು ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ ಮನೆ ಮಾಲೀಕರು ತಮ್ಮ ಬಾಡಿಗೆದಾರರಿಗೆ ಪಾರ್ಕಿಂಗ್ ಜಾಗ ಕೊಡ್ಲೇಬೇಕು. ಇಲ್ಲದೇ ಇದ್ರೆ ಮಾಲೀಕರಿಗೆ ದಂಡ ಬೀಳಲಿದೆ. ಇನ್ನು ಯಾರಾದ್ರೂ ತಮ್ಮ ಖಾಲಿ ನಿವೇಶನವನ್ನ ಪಾರ್ಕಿಂಗ್ಗೆ ಬಿಟ್ಕೊಟ್ರೆ ಅಂತ ಮಾಲೀಕರಿಗೆ ಆಸ್ತಿ ತೆರಿಗೆಯಲ್ಲಿ ವಿನಾಯಿತಿ ನೀಡೋ ಆಫರ್ ಕೂಡ ಈ ಹೊಸ ನಿಯಮದಲ್ಲಿದೆ. ಇನ್ನು ಸರ್ಕಾರದ ಬೇರೆ ಬೇರೆ ಅಂಕಿಅಂಶಗಳು ಅಥವಾ ಮಾಹಿತಿಯನ್ನ ಹುಡುಕಲು ಜನ ಈ ಹಿಂದೆ ಬೇರೆ ಬೇರೆ ವೆಬ್ಸೈಟ್ಗಳಿಗೆ ಅಲಿಬೇಕಿತ್ತು. ಆದ್ರೀಗ ಈ ಸಮಸ್ಯೆಗೆ ಬ್ರೇಕ್ ಹಾಕೋಕೆ ರಾಜ್ಯ ಸರ್ಕಾರ ತಥ್ಯ ಕೋಶ ಅನ್ನೋ ಹೊಸ ವೆಬ್ಸೈಟ್ ಶುರು ಮಾಡಿದೆ. ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಇದಕ್ಕೆ ಚಾಲನೆ ನೀಡಿದ್ದಾರೆ. ತಥ್ಯಕೋಶ ಅಂದ್ರೆ ವಾಸ್ತವಾಂಶಗಳ ಭಂಡಾರ ಅಂತ ಅರ್ಥ. ದೇಶದ ಮೂಲೆ ಮೂಲೆಯಲ್ಲಿ ಹಂಚಿ ಹೋಗಿದ್ದ 15 ಲಕ್ಷಕ್ಕೂ ಹೆಚ್ಚು ಡೇಟಾ ಈಗ ಒಂದೇ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಇದು ವಿದ್ಯಾರ್ಥಿಗಳಿಗೆ, ಹೊಸದಾಗಿ ಬಿಸಿನೆಸ್ ಶುರು ಮಾಡೋರಿಗೆ ಹಾಗೂ ಸಂಶೋಧಕರಿಗೆ ಉಪಯೋಗವಾಗಲಿದೆ. ಈ ವೆಬ್ಸೈಟ್ನಲ್ಲಿ ಕೃಷಿ, ಆರೋಗ್ಯ, ಶಿಕ್ಷಣ, ಆರ್ಥಿಕತೆ ಸೇರಿ 16 ಪ್ರಮುಖ ಕ್ಷೇತ್ರಗಳ ಮಾಹಿತಿ ಸಿಗಲಿದೆ. ಅತ್ತ ಬಳ್ಳಾರಿ ಜಿಲ್ಲೆಯ ಕೋಳೂರು ಗ್ರಾಮದ ಜಮೀನೊಂದರಲ್ಲಿ ಮಧ್ಯಕಾಲೀನ ಅಂದ್ರೆ 8 ರಿಂದ 18ನೇ ಶತಮಾನದ ಕಾಲಘಟ್ಟಕ್ಕೆ ಸೇರಿದ 4 ಅಪರೂಪದ ಜೈನ ವಿಗ್ರಹಗಳು ಪತ್ತೆಯಾಗಿವೆ. ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯ ಸಂಶೋಧಕರು ಈ ಐತಿಹಾಸಿಕ ಶಿಲ್ಪಗಳನ್ನು ಪತ್ತೆ ಹಚ್ಚಿದ್ದಾರೆ. ಗ್ರಾನೈಟ್ ಕಲ್ಲಿನ ಈ ಶಿಲ್ಪಗಳಲ್ಲಿ ಜೈನ ಮುನಿಗಳು ಪದ್ಮಾಸನದಲ್ಲಿ ಕುಳಿತಿದ್ದು, ಇದು ಕಠಿಣ ಸಲ್ಲೇಖನ ವ್ರತ ಅಂದ್ರೆ ಮೋಕ್ಷ ಪ್ರಾಪ್ತಿಗಾಗಿ ಉಪವಾಸದ ಮೂಲಕ ದೇಹತ್ಯಾಗ ಮಾಡೋ ಕಠಿಣ ಆಚರಣೆಯನ್ನ ಸೂಚಿಸುತ್ತೆ. ಇದೇ ಗ್ರಾಮದಲ್ಲಿ ಈ ಹಿಂದೆ ಚಾಲುಕ್ಯರ ಕಾಲದ ಶಾಸನವೂ ಸಿಕ್ಕಿತ್ತು. ಈಗ ಜೈನ ವಿಗ್ರಹ ಪತ್ತೆಯಾಗಿದೆ. ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯ ಡಾಕ್ಟರ್ ಕೊಲೆ ಮತ್ತು ಅತ್ಯಾಚಾರ ಕೇಸ್ನಲ್ಲಿ ಹೊಸ ಡೆವಲಪ್ಮೆಂಟ್ ಆಗಿದೆ. ಸಾಕ್ಷಿ ನಾಶ ಮಾಡಿದ ಆರೋಪದ ಮೇಲೆ ಮಾಜಿ ಟಿಎಂಸಿ ಶಾಸಕ ನಿರ್ಮಲ್ ಘೋಷ್ ಅವರನ್ನ ಒಡಿಶಾದಲ್ಲಿ ಅರೆಸ್ಟ್ ಮಾಡಲಾಗಿದೆ. 2024ರ ಆಗಸ್ಟ್ 9ರಂದು ಶವ ಸಿಕ್ಕಾಗ ಆತುರಾತುರವಾಗಿ ಅಂದೇ ಅಂತ್ಯ ಸಂಸ್ಕಾರ ಮಾಡಿದ್ರು. ಜೊತೆಗೆ ಸ್ಮಶಾನದಲ್ಲಿ ಲಿಸ್ಟ್ನಲ್ಲಿದ್ದ 3ನೇ ನಂಬರ್ ಬಾಡಿಯನ್ನ 1ನೇ ನಂಬರ್ಗೆ ತಂದು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಹಾಗೆ ಫ್ಯಾಮಿಲಿಯವರ ಕೈಲಿ ಯಾವುದೇ ಪೇಪರ್ಗೆ ಸೈನ್ ಕೂಡ ಹಾಕ್ಸಿಲ್ಲ. ನಿರ್ಮಲ್ ಘೋಷ್, ಸೋಮನಾಥ್ ಮತ್ತು ಸಂಜೀವ್ ಮುಖರ್ಜಿ ಅನ್ನೋರು ಸೇರಿ ಬಲವಂತವಾಗಿ ಯಾವ ಸಂಪ್ರದಾಯನೂ ಮಾಡೋಕೆ ಬಿಡದೆ ಅಂತ್ಯ ಸಂಸ್ಕಾರ ಮಾಡಿದ್ರು ಅಂತ ಸಂತ್ರಸ್ತೆಯ ತಂದೆ ಆರೋಪ ಮಾಡಿದ್ರು. ಈಗ ಆರೋಪಿ ನಿರ್ಮಲ್ ಘೋಷ್ ಅರೆಸ್ಟ್ ಆಗಿದ್ದಾರೆ. ಸದ್ಯ ಈ ಕೇಸ್ನ ಮರು ತನಿಖೆಗೆ ಕಲ್ಕತ್ತಾ ಹೈಕೋರ್ಟ್ 3 ಜನರ ಸಿಬಿಐ ಸ್ಪೆಷಲ್ ಟೀಮ್ ರಚನೆ ಮಾಡಿದೆ. ಓಲಾ, ಉಬರ್ನಂತಹ ಕ್ಯಾಬ್ ಆಪ್ಗಳಿಗೆ ಕೇಂದ್ರ ಸಾರಿಗೆ ಇಲಾಖೆ ಶಾಕ್ ಕೊಟ್ಟಿದೆ. ಕ್ಯಾಬ್ ಬುಕ್ ಮಾಡೋಕು ಮೊದಲೇ ಟಿಪ್ಸ್ ಕೇಳೋದನ್ನ ಬಂದ್ ಮಾಡೋಕೆ ಸೂಚಿಸಿದೆ. ಬೇಗ ಕ್ಯಾಬ್ ಸಿಗುತ್ತೆ ಅನ್ನೋ ಆಸೆಗೆ ಬೆಳೆಸಿ ಪ್ರಯಾಣಿಕರಿಂದ ಎಕ್ಸ್ಟ್ರಾ ಹಣ ವಸೂಲಿ ಮಾಡಲಾಗ್ತಿತ್ತು. ಆಪ್ಗಳಲ್ಲಿ ಅಡ್ವಾನ್ಸ್ ಟಿಪ್ ಹಾಗೂ ಕ್ವಿಕ್ ರೈಡ್ ಅನ್ನೋ ಆಪ್ಷನ್ ತೋರಿಸಲಾಗ್ತಿತ್ತು. ಈಗ ಈ ಎಲ್ಲ ಆಪ್ಷನ್ಗಳನ್ನ ಆಪ್ಗಳಿಂದ ತಕ್ಷಣವೇ ರಿಮೂವ್ ಮಾಡಿ ಅಂತ ಸರ್ಕಾರ ಸೂಚನೆ ಕೊಟ್ಟಿದೆ. ಹಾಗಂದ ಪ್ರಯಾಣಿಕರು ಡ್ರೈವರ್ಗೆ ಟಿಪ್ಸ್ ಕೊಡೋದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿಲ್ಲ. ಪ್ರಯಾಣ ಸಂಪೂರ್ಣವಾಗಿ ಮುಗಿದ ಮೇಲೆ ಮಾತ್ರ ಟಿಪ್ಸ್ ಕೊಡೋಕೆ ಅವಕಾಶವಿರುತ್ತೆ. ಪ್ರಯಾಣಿಕರು ಕೊಡೋ ಟಿಪ್ಸ್ ಹಣ ಡ್ರೈವರ್ಗೆ ಮಾತ್ರ ತಲುಪಬೇಕು ಅಂತ ಸರ್ಕಾರ ಗೈಡ್ಲೈನ್ಸ್ ಅಲ್ಲಿ ತಿಳಿಸಿದೆ. ದೆಹಲಿ ಪುಕೆಟ್ ಫ್ಲೈಟ್ ಅವಘಡ ಬೆನ್ನಲ್ಲೇ ಏರ್ ಇಂಡಿಯಾ ತನ್ನ ಪೈಲಟ್ಗಳಿಗೆ ದೊಡ್ಡ ಸೂಚನೆ ಕೊಟ್ಟಿದೆ. ಆಗಸ್ಟ್ 13ರಿಂದ ಎಲ್ಲಾ ಪೈಲಟ್ಗಳಿಗೆ ಕಡ್ಡಾಯ ನಶಾ ಟೆಸ್ಟ್ ಮಾಡಿಸೋಕೆ ಆದೇಶಿಸಿದೆ. ಗುರುಗ್ರಾಮ ಅಕಾಡೆಮಿ, ಫ್ಲೈಟ್ ಬ್ರೀಫಿಂಗ್ ಸೆಂಟರ್ ಹಾಗೂ ಪೈಲಟ್ಗಳ ಬೇಸ್ಗಳಲ್ಲಿ ಈ ಟೆಸ್ಟ್ ನಡೆಯಲಿದೆ. ಪುಕೆಟ್ನಿಂದ ದಿಲ್ಲಿಗೆ ಬರ್ತಿದ್ದ ವಿಮಾನದ ಪೈಲಟ್ ನಶಾವಸ್ತು ಸೇವಿಸಿದ್ದು ಕನ್ಫರ್ಮ್ ಆದ ಬಳಿಕ ಏರ್ ಇಂಡಿಯಾ ಈ ಹೆಜ್ಜೆ ಇಟ್ಟಿದೆ.
ಇನ್ನು ಪುಕೆಟ್ನಿಂದ ದಿಲ್ಲಿಗೆ ವಿಮಾನ ಹಾರಿಸುತ್ತಿದ್ದ ಪೈಲಟ್ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಈ ಪೈಲಟ್ ವಿಮಾನದಲ್ಲಿ ಬರೋಬ್ಬರಿ 30-35 ನಿಮಿಷ ನಿದ್ದೆ ಮಾಡಿದ್ದ ಅಂತ ಗೊತ್ತಾಗಿದೆ. ವೈಯಕ್ತಿಕ ಸಮಸ್ಯೆಗಳಿಂದ ನನಗೆ ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ, ಹೀಗಾಗಿ ಫ್ಯಾಮಿಲಿ ಡಾಕ್ಟರ್ ಕೊಟ್ಟಿದ್ದ ನಿದ್ರೆ ಮಾತ್ರೆಗಳನ್ನ ತಗೊಳ್ತಿದ್ದೆ ಅಂತ ಈ ಪೈಲಟ್ ತನಿಖೆ ವೇಳೆ ಒಪ್ಕೊಂಡಿದ್ದಾನೆ ಅಂತ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಈ ಪೈಲಟ್ ಪ್ಯಾಸೆಂಜರ್ ಕ್ಯಾಬಿನ್ಗೆ ಬಂದು ಹೊಗೆಬತ್ತಿ ಸೇದೋಕೆ ಅಂದ್ರೆ ಸ್ಮೋಕ್ ಮಾಡೋಕೆ ಲೈಟರ್ ಕೂಡ ಕೇಳಿದ್ರು ಅಂತ ರಿಪೋರ್ಟ್ಸ್ ಬರ್ತಿವೆ. ಈಶಾನ್ಯ ರಾಜ್ಯಗಳನ್ನ ದೇಶದ ಜೊತೆ ಕನೆಕ್ಟ್ ಮಾಡೋ ಅತಿ ಪ್ರಮುಖ ಜಾಗ ಸಿಲಿಗುರಿ ಕಾರಿಡಾರ್ ಅನ್ನ ಸ್ಟ್ರಾಂಗ್ ಮಾಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಕೇಂದ್ರ ಸರ್ಕಾರ ಇಲ್ಲಿ 4ನೇ ರೈಲ್ವೆ ಲೈನ್ಗೆ ಅಪ್ರೂವಲ್ ಕೊಟ್ಟಿದೆ ಅಂತ ನಾರ್ತ್ ಈಸ್ಟ್ ಫ್ರಾಂಟಿಯರ್ ರೈಲ್ವೆಯ ಜಿಎಂ ಚೇತನ್ ಕುಮಾರ್ ಶ್ರೀವಾಸ್ತವ ಹೇಳಿದ್ದಾರೆ. ಮಾಲ್ಡಾಯಿಂದ ನ್ಯೂ ಜಲಪೈಗುರಿ ನಡುವೆ 3ನೇ ಲೈನ್ ಹಾಕೋಕೆ ಮೊದಲು ಪ್ರಪೋಸ್ ಮಾಡಿದ್ರು. ಆದ್ರೆ ಈಗ 4ನೇ ಲೈನ್ಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದರ ಜೊತೆಗೆ ತಿನ್ಮೇಘಾಟ್ ಮತ್ತು ಬಾಗ್ದೋಗ್ರಾ ನಡುವೆ 29 ಕಿಲೋಮೀಟರ್ ಉದ್ದದ ಡಬಲ್ ಲೈನ್ ಅಂಡರ್ ಗ್ರೌಂಡ್ ಪ್ರಾಜೆಕ್ಟ್ ಕೂಡ ನಡೆಯುತ್ತಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಭಾರತದ ಷೇರುಪೇಟೆ ಫ್ಲಾಟ್ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 113 ಪಾಯಿಂಟ್ಸ್ ಅಥವಾ 0.15% ಜಂಪ್ ಆಗಿ 78,079ಕ್ಕೆ ರೀಚ್ ಆಗಿದೆ. ನಿಫ್ಟಿ 40 ಪಾಯಿಂಟ್ಸ್ ಅಥವಾ 0.16% ಬಿದ್ದು 24,395ಕ್ಕೆ ತಲುಪಿದೆ. ಇತ್ತ ಮಿಡ್ ಕ್ಯಾಪ್ ಇಂಡೆಕ್ಸ್ 0.08% ಜಂಪ್ ಆಗಿದ್ದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.16% ಏರಿಕೆ ಕಂಡಿದೆ. ಮಿಡ್ಲ್ ಈಸ್ಟ್ನಲ್ಲಿ ಹೊಡೆದಾಟ ನಿಂತಿದ್ರೂ ಕೂಡ ಅಮೆರಿಕ ಮತ್ತು ಇರಾನ್ ನಡುವಿನ ಡೀಲ್ ಬಗ್ಗೆ ಅನಿಶ್ಚಿತತೆ ಮುಂದುವರೆದಿದೆ. ಹಾರ್ಮುಜ್ ಯಾವಾಗ ಓಪನ್ ಆಗುತ್ತೆ ಅನ್ನೋ ಸೂಚನೆಗಳು ಸಿಗ್ತಿಲ್ಲ. ಹಾರ್ಮುಜ್ ಜಲಸಂಧಿ ನಂದು ನಿಂದು ಅಂತ ಅಮೆರಿಕ ಇರಾನ್ ಕಿತ್ತಾಡ್ತಿವೆ. ಕಚ್ಚಾ ತೈಲದ ಬೇಡಿಕೆ ಕಮ್ಮಿಯಾಗಿ ಬೆಲೆ ಇಳಿಕೆಯಾಗ್ತಿದೆ. ಆದ್ರೆ ಇದರಿಂದ ಮಾರ್ಕೆಟ್ನಲ್ಲಿ ಏನೂ ಚೇಂಜಸ್ ಆಗ್ತಿಲ್ಲ. ಬರೀ ಇರಾನ್ ಅಮೆರಿಕ ಡೀಲ್ ಮೇಲೆ ಫೋಕಸ್ ಮಾಡಿ ಹೂಡಿಕೆದಾರರು ಹೆಜ್ಜೆ ಇಡ್ತಿದ್ದಾರೆ. ಹೀಗಾಗಿ ಮಾರ್ಕೆಟ್ನಲ್ಲಿ ದೊಡ್ಡ ಬದಲಾವಣೆ ಆಗ್ಲಿಲ್ಲ. ಇನ್ನು ಟೈಟಾನ್, ಅಲ್ಟ್ರಾಟೆಕ್ ಸಿಮೆಂಟ್, ಐಸಿಐಸಿಐ ಬ್ಯಾಂಕ್, ಟಾಟಾ ಸ್ಟೀಲ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ರೆಡ್ನಲ್ಲಿದ್ವು. ಇತ್ತ ಟಾಟಾ ಮೋಟಾರ್ಸ್, ಎಟರ್ನಲ್, ಎಲ್ಎನ್ಟಿ, ಹಿಂದೂಸ್ತಾನ್ ಯುನಿಲಿವರ್ ಮತ್ತು ಎನ್ಟಿಪಿಸಿ ಗ್ರೀನ್ನಲ್ಲಿದ್ವು. ಇತ್ತ ಬಿಎಸ್ಇನಲ್ಲಿ 2141 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದು 2190 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 12 ಪೈಸೆ ಇಳಿಕೆಯಾಗಿ $95.45 ಆಗಿದೆ. ಇನ್ನು ಭಾರತದ ಜುಲೈ ತಿಂಗಳ ಆಮದು ಮತ್ತು ರಫ್ತು ಡೇಟಾ ರಿಲೀಸ್ ಆಗಿದೆ. ದೇಶದ ರಫ್ತು $19.63% ಏರಿಕೆ ಕಂಡಿದೆ. ಜುಲೈನಲ್ಲಿ $44.24 ಬಿಲಿಯನ್ ಅಂದ್ರೆ $4,20,000 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳ ರಫ್ತು ಆಗಿದೆ. ಇದೇ ವೇಳೆ ದೇಶದ ಆಮದು ಕೂಡ $17.52% ಹೆಚ್ಚಾಗಿದೆ. ಜುಲೈನಲ್ಲಿ $76.22 ಬಿಲಿಯನ್ ಅಂದ್ರೆ $7,24,000 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಾಗಿದೆ. ರಫ್ತಿಗಿಂತ ಆಮದು ಹೆಚ್ಚಾಗಿರುವುದರಿಂದ ದೇಶದ ವ್ಯಾಪಾರ ಕೊರತೆ $31.98 ಬಿಲಿಯನ್ ಅಂದ್ರೆ $3,03,000 ಕೋಟಿ ರೂಪಾಯಿಗೆ ತಲುಪಿದೆ. ಇತ್ತ ಚಿನ್ನದ ಮೇಲೆ ಸಾಲ ನೀಡೋ ಮುತ್ತೂಟ್ ಫಿನ್ಕಾರ್ಪ್ ಷೇರುಪೇಟೆಗೆ ಎಂಟ್ರಿ ಕೊಡ್ತಿದೆ. ಸುಮಾರು 3,000 ಕೋಟಿ ರೂಪಾಯಿ ಸಂಗ್ರಹಿಸೋಕೆ ಐಪಿಒ ತರ್ತಿದೆ. ಇದಕ್ಕಾಗಿ ಸೆಬಿಗೆ ದಾಖಲೆ ಸಬ್ಮಿಟ್ ಮಾಡಿದೆ. ಇದರಲ್ಲಿ ಹೊಸ ಷೇರುಗಳನ್ನ ಮಾತ್ರ ಕಂಪನಿ ಮಾರಾಟ ಮಾಡಲಿದೆ. ಐಪಿಒ ಮೂಲಕ ಬರೋ ಹಣವನ್ನ ಬಿಸಿನೆಸ್ ಬೆಳೆಸೋಕೆ ಬಳಸ್ತೀವಿ ಅಂತ ಕಂಪನಿ ಹೇಳಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $348 ಕಮ್ಮಿಯಾಗಿ $1,53,071 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $322 ಕಮ್ಮಿಯಾಗಿ $1,40,210 ಆಗಿದೆ. ಇನ್ನು 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $2,986 ಕಮ್ಮಿಯಾಗಿ $2,34,228 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.